ಇನ್ನು ಇತ್ತ ಆಟೋಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಎಷ್ಟು ದಿನ ಆಯ್ತು, ಇವತ್ತು ಕೂಡ ಅದೇ ಪರದಾಟ, ಚಾಲಕರ ಪರದಾಟ ತಪ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ. ಚಂದ್ರ ಲೇಔಟ್ನಲ್ಲೂ ಕೂಡ ಗ್ಯಾಸ್ ಸ್ಟೇಷನ್ನಲ್ಲಿ ನೋ ಸ್ಟಾಕ್ ಬೋರ್ಡ್. ಚಂದ್ರ ಲೇಔಟ್ನ ನಮ್ಮೂರ ತಿಂಡಿ ಬಳಿಯ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಗಂಟೆಗಟ್ಟಲೆ ಕಾದು ಕಾದು ಚಾಲಕರು ಹೈರಾಣ ಆಗಿದ್ದಾರೆ. ಪಾಪ ಎಲ್ಲಿ ಹೋಗ್ಬೇಕು, ಬೆಳಗ್ಗೆಯಿಂದ ಬಂದು ಗಂಟೆಗಟ್ಟಲೆ ಅರ್ಧ ದಿನಗಟ್ಟಲೆ ಕಾಯ್ತಾರೆ. ಆಮೇಲೆ ಇದಕ್ಕಿದಂಗೆ ನೋ ಸ್ಟಾಕ್ ಬೋರ್ಡ್ ಬರುತ್ತೆ. ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ಅಂತ ಚಾಲಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಎಷ್ಟು ದಿನಗಳಾಯಿತು ಇದು ಶುರುವಾಗಿ, ಇನ್ನೂ ಕೂಡ ಆಟೋ LPG ಸಮಸ್ಯೆ ನೀಗಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಬಸವಳಿದಿದ್ದಾರೆ ಆಟೋ ಚಾಲಕರು. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಕಳೆದ ಹಲವು ದಿನಗಳಿಂದ LPG ಗ್ಯಾಸ್ನ ಹಾಕೊಳ್ಳೋದಕ್ಕೆ ಅವರು ಪರದಾಟವನ್ನ ನಡೆಸ್ತಾ ಇದ್ದಾರೆ. KR ಮಾರ್ಕೆಟ್ ಫ್ಲೈಓವರ್ ಇಂದ ಟುವರ್ಡ್ಸ್ ನಮ್ಮೂರ ತಿಂಡಿ ಇಲ್ಲಿವರೆಗೂ ಬಂದರೂ ಕೂಡ ಎಲ್ಲೂ ಕೂಡ ಅವರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಅಭಾವ, ನೋ ಸ್ಟಾಕ್ ಅಂತ ಬೋರ್ಡನ್ನ ಹಾಕಿದ್ದಾರೆ. ಇದು ನಮ್ಮೂರ ತಿಂಡಿ ಬಳಿ ಇರುವಂತಹ ಒಂದು ಭಾರತ್ ಪೆಟ್ರೋಲಿಯಂನ ಸ್ಟೇಷನ್ನು, ಬಂಕ್ ಸ್ಟೇಷನ್ನು. ಇಲ್ಲೂ ಕೂಡ ಬೆಳಿಗ್ಗೆ ಎಲ್ಲ ಇತ್ತು ಸಪ್ಲೈ. ಎಷ್ಟು ಆಟೋಗಳು ಇದೆಯೋ ಅಷ್ಟು ಆಟೋಗಳಿಗೆ ಹಾಕಿದ್ದಾರೆ. ನಂತರ ಖಾಲಿಯಾದಂತಹ ಬೆನ್ನಲ್ಲೇ ಇದೀಗ ಕ್ಲೋಸ್ ಆಗಿರುವಂಥದ್ದು. ಅಂದರೆ ಪ್ರತಿದಿನ ಸಂಜೆ ರಾತ್ರಿ ಆದರೆ ಆಟೋ ಚಾಲಕರು ಈ ಒಂದು LPG ಗ್ಯಾಸ್ನ ಹಾಕೊಳ್ಳೋದಕ್ಕೆ ಸ್ಟೇಷನ್ಗಳನ್ನು ಹುಡುಕುವಂತಹ ಒಂದು ಹರಸಾಹಸಕ್ಕೆ ಸಿಲುಕಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಸರ್, ಇವತ್ತು ಗ್ಯಾಸ್ ಸಮಸ್ಯೆ ನೀಗಿದೆಯಾ ಅಥವಾ ಇದೆಯಾ? ಗ್ಯಾಸ್ ಸಮಸ್ಯೆ ಇದ್ದೇ ಇದೆ ಮೇಡಮ್. ಗ್ಯಾಸ್ ಸಮಸ್ಯೆ ಇದ್ದೇ ಇದೆ. ಒಂದ್ ಕಡೆ ಕಳಿಸಿದ್ರೆ ಇನ್ನೊಂದ್ ಕಡೆ ಕಾಲೇ ಗ್ಯಾಸ್ ಇರಲ್ಲ. ನೀವ್ ಎಷ್ಟು ಕಡೆ ಹೋದ್ರ? ನಾವು 6 ಕಡೆ ಹೋಗಿದ್ದು ಬಂದು ನಿಲ್ಸಿದ್ದೀವಿ. ಗ್ಯಾಸ್ ಬೆಳಿಗ್ಗೆ ತಗೊಂಡಾಗ ಅಲ್ಲಿ ಹಾಕಿದ್ದೆ, ಬೆಳಿಗ್ಗೆ 4 ಗಂಟೆಗೇನೆ ಗ್ಯಾಸ್ ಬರ್ತದೆ ಅಂತ ಬಂದಿಲ್ಲ. ಗ್ಯಾಸು 9 ಗಂಟೆ 10 ಗಂಟೆ ಕಾದ ಬರಲ್ಲ ಗ್ಯಾಸ್. ತಿರುಗಿ ಬೇರೆ ಕಡೆ ಹೋದಾಗ ಅಲ್ಲಿ ಇಲ್ಲಿ ಸುತ್ತಾಡೋದೇ ಆಗದೆ, ಗ್ಯಾಸ್ ಖಾಲಿ ಆಗೋದೇ ತಂದು ನಿಲ್ಸಿದ್ದೀವಿ. ಸರ್, ಯಾರು ಸರ್ಕಾರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲ IPL ಟಿಕೆಟ್ಗಳನ್ನು ತಗೊಳ್ಳೋ ಅಂತಹ ಇಂಟ್ರೆಸ್ಟ್ ಅವರಿಗೆ. ಮೇಡಮ್, ಹೌದು, ಅವ್ರಿಗೆ ಆಟೋದವ್ರ ಬಗ್ಗೆ ಏನು ಅವ್ರಿಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಬರ್ತದೆ, ಗ್ಯಾಸೇ ಮೇನ್ ಪ್ರಾಬ್ಲಮ್ ಆಗಿರೋದು. ನಾವು ಮೇಡಮ್ ಈಗ ಮೊನ್ನೆ ಎಲ್ಲ 2ನೇ ತಾರೀಕು ತುಮ್ಮನಹಳ್ಳಿ ಬ್ರಿಡ್ಜಿಂದ ಗಾಡಿ ತುಂಬ್ಕೊಂಡೋಗಿ ಕೊಟ್ಟಿಗೆಪಾಳ್ಯದಲ್ಲಿ ನಾಯರ ಪೆಟ್ರೋಲ್ ಬಂಕಲ್ಲಿ 105 ರೂಪಾಯಿ ಆದ್ರೂ ಫುಲ್ ಟ್ಯಾಂಕ್ ಮಾಡಿಸ್ತು. 11 ಗಂಟೆ ಆಯಿತು. ಇವಾಗ ಮೇಡಮ್ ಇವಾಗಲೂ ಬಂದು ಅದೇ ಅನ್ಕೊಂಡು ಇವರು ಬೆಳಗಿಂದ ಇವ್ರೇನು ತೊಂದರೆ ಕೊಟ್ಟು ಹಾಕೋರೆ. ಬೆಳಗಿಂದ 500 ರೂಪಾಯಿ ಒಂದು ಗಾಡಿ ಫಿಕ್ಸ್ ಮಾಡಿ ಹಾಕೋರೆ. ಬೆಳಿಗ್ಗೆ 7 ಗಂಟೆಯಿಂದ ಹಾಕೋರು. ಇವಾಗ ಗ್ಯಾಸ್ ಖಾಲಿ ಆಗಿದೆ. ತಿರ್ಗಾ ನಾಳೆ ಬರ್ತದಪ್ಪ 8 ಗಂಟೆ ಬನ್ನಿ ಅಂತ ಹೇಳೋದು ಮೇಡಮ್. ಎಷ್ಟು ಕಷ್ಟ ಆಗುತ್ತೆ ಸರ್. ಒಂದು ಕಡೆ ನೀವು ದುಡಿಮೆ ಮಾಡಬೇಕು, ಮತ್ತೊಂದು ಕಡೆ ಗ್ಯಾಸ್ ಇದ್ದು ಇಷ್ಟೊಂದು ಸಮಸ್ಯೆ, ಅದನ್ನು ಹಾಕ್ಸ್ಕೊಳ್ಳೋದಾ ದುಡಿಮೆ ಮಾಡೋದಾ ಅನ್ನೋ ಥರ ಆಗಿದೆಯಾ ನಿಮಗೆ? ಅದೇ ಮೇಡಮ್, ಈಗ ಹಾಕ್ಸ್ಕೊಳ್ಳಿ. ಈಗ ಮೇಡಮ್ ಈಗ ಬೇರೆ ಕಡೆ ಹೋಗ್ಮಾನ ಅಲ್ಲಿ ಇರ್ತೋ ಹೆಂಗೋ ಗ್ಯಾರಂಟಿ ಇಲ್ಲ. ಈಗ ನಾವು ಫೋನ್ ಮಾಡಿ ಕೇಳ್ತಾರೆ, ಅದೇ ಅಂತಾರೆ ಹೋಗುತ್ತೆ, ಅಲ್ಲೂ ಖಾಲಿಯಾಗಿರುತ್ತೆ. ಈಗ ಮೇನ್ ಅವನು ಸರ್ಕಾರದವರು ತಲೆ ಕೆಡ್ಸ್ಕೋಬೇಕಷ್ಟೇ. ಇಲ್ಲಿ ಅವ್ರು ತಲೆ ಕೆಡ್ಸ್ಕೊತಾ ಇಲ್ಲ ಆಟೋದವ್ರ ಬಗ್ಗೆ. ಈಗ LPG ಮನೆ ಗ್ಯಾಸಲ್ಲಿ ಆಟೋ ಗ್ಯಾಸಲ್ಲಿ ಯಾವುದೂ ತಲೆ ಕೆಡ್ಸ್ಕೊತಾ ಇಲ್ಲ ಸರ್ಕಾರದವ್ರು. ಅವ್ರಿಗೆ ಆಗ್ಬಿಟ್ಟದೆ. ಜನಗಳ ಬಗ್ಗೆ ಯಾವುದು ಅವ್ರು ತಲೆನೇ ಕೆಡ್ಸ್ಕೊತಾ ಇಲ್ಲ ಮೇಡಮ್. ಅವ್ರು ಬಂದಾಗ ನಾವು ಹಾಕ್ಸ್ಕೋಬೇಕು, ದುಡಿಮೆ ಮಾಡ್ಬೇಕಿಲ್ಲ, ಮನೆಗೆ ಹೋಗ್ಬೇಕು ಅಷ್ಟೇ. ನಮ್ಮ ಅಟ್ಟ ಮೇಲೆ ತಣ್ಣೀರು ಬಿಟ್ಟಾಕ ಮನೆಗೆ ಹೋಗ್ಬೇಕಷ್ಟೇ ಮೇಡಮ್, ಆಗಿರ್ತದೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಸಿಗದೆ ಆಟೋ ಚಾಲಕರ ಪರದಾಟ ಬೆಂಗಳೂರಿನಾದ್ಯಂತ ಮುಂದುವರೆದಿದೆ. ಬೆಂಗಳೂರಿನ ವಿಜಯನಗರದಲ್ಲೂ ಕೂಡ LPG ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದೆ. ಆಟೋ ಗ್ಯಾಸ್ ಬಂಕ್ ಸುತ್ತಿ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಭಾರತ್ ಪೆಟ್ರೋಲಿಯಂ ಬಳಿ ಆಟೋಗಳು ಸಾಲಾಗಿ ನಿಂತಿವೆ. ವೀರೇಶ್ ಥಿಯೇಟರ್ ಬಳಿ ಇರತಕ್ಕಂಥ ಭಾರತ್ ಪೆಟ್ರೋಲಿಯಂ ಬಳಿ ಕೂಡ ಸರತಿ ಸಾಲಿನಲ್ಲಿ ನಿಂತಿದ್ದಾವೆ ಆಟೋಗಳು. ಬೆಳಗಿನಿಂದ ಕಾದ್ರೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಸ್ಟಾಕ್ ಇರುವಷ್ಟು ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದಾರೆ. ಪ್ರತಿದಿನ 7,000 ಲೀಟರ್ LPG ಗ್ಯಾಸ್ ಸಪ್ಲೈ ಬೇಕಾಗುತ್ತೆ. ಗ್ಯಾಸ್ ಸ್ಟಾಕ್ ಇರೋಷ್ಟು ಆಟೋಗಳಿಗೆ ಕೊಡ್ತಾ ಇದ್ದೀವಿ, ಮತ್ತೆ ಸ್ಟಾಕ್ ಇಲ್ಲ ಅಂತ ಬಂಕ್ನವ್ರು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಉದ್ದ ಕಿಲೋಮೀಟರ್ ಗಟ್ಟಲೆ ಸಾಲು. ರಾಜಧಾನಿ ಬೆಂಗಳೂರಿನ ವಿಜಯನಗರ ಭಾಗದಲ್ಲಿದ್ದೀನಿ. ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿದ್ದೀನಿ. ಇಲ್ಲೂ ಕೂಡ ಆಟೋಗಳು ಪರದಾಟ ಮಾಡ್ತಾ ಇರುವಂಥದ್ದು. ಅಂದರೆ ಎಷ್ಟು ಸ್ಟಾಕ್ ಇದೆಯೋ ಅಷ್ಟು ಆಟೋಗಳಿಗೆ ಫ್ಯೂಲನ್ನು, ಗ್ಯಾಸನ್ನು ಹಾಕಲಾಗ್ತಾ ಇದೆ. ನೀವು ನೋಡ್ಬೋದು, ಅಂದರೆ ಸರತಿ ಸಾಲಿನಲ್ಲಿ ಬಂದು ಆಟೋ ಚಾಲಕರೆಲ್ಲ ತಮ್ಮ ಆಟೋಗಳಿಗೆ LPG ಗ್ಯಾಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಇದರ ಸಾಲು ಎಷ್ಟಿದೆ ಅಂತ ಹೇಳಿದ್ರೆ ಸರಿಸುಮಾರು 1.5 ಇಂದ 2 ಕಿಲೋಮೀಟರ್ ಅಷ್ಟು ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದೆ. ಆ ಕಡೆ ಹೋಗೋಣ, ನಾವು ಯಾವ ರೀತಿಯಾಗಿ ಸಾಲಿನಲ್ಲಿ ನಿಂತಿದ್ದಾರೆ ಅಂತ ನಾವು ತೋರಿಸ್ಕೊಂಡು ಹೋಗ್ತೀವಿ. ಅಂದರೆ ಉದಾಹರಣೆಗೆ
ನಿಮಗೆ ಸುಮಾರು ಇಲ್ಲಿಂದ ಶುರುವಾದರೆ ಈ ಕ್ಯೂ 1.5 ಕಿಲೋಮೀಟರ್ ಅಷ್ಟು ದೂರ ಹೋಗಿರುವಂಥದ್ದು. ಇಲ್ಲಿ ಪೆಟ್ರೋಲ್ ಬಂಕ್ ಅವರು ಇದ್ದಾರೆ, 5 ಗಾಡಿಗಳನ್ನು ಒಳಗಡೆ ಬಿಡ್ತಾ ಇದ್ದಾರೆ, ಬಿಟ್ಟು ಅವರಿಗೆ ಹಾಕಿಸ್ತಾ ಇರುವಂಥದ್ದು. ಸರಿಸುಮಾರು ಒಂದು 4-5 ಗಂಟೆಗಳ ಕಾಲ ಕಾಯುವಂತಹ ಪರಿಸ್ಥಿತಿ ಇವರೆಲ್ಲರದು ಕೂಡ ಆಗಿದೆ. ಒಂದು ಭಾಗದಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಆಟೋಗಳೆಲ್ಲ ನಿಂತಿರುವಂಥದ್ದು, ಸರತಿ ಸಾಲಿನಲ್ಲಿ ನಿಂತಿದೆ. ಇವರಿಗೆ LPG ಗ್ಯಾಸ್ಗಳು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರಿಂದ ಎಲ್ಲೂ ಸಿಗ್ತಾ ಇಲ್ಲ. ಇರುವಂತಹ ಒಂದೇ ಒಂದು ಬಂಕ್ನಲ್ಲಿ ಹಾಕಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಇವರೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ರಾತ್ರಿ ಹೊತ್ತಿನಲ್ಲೂ ಕೂಡ ಆಟೋಗಳನ್ನ ಹಾಕೊಂಡು ಫ್ಯೂಯಲ್ನ ತುಂಬಿಸ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಮಾತಾಡ್ಸೋಣ ಸರ್, ಎಷ್ಟು ಕಡೆ ತಿರುಗಿದ್ರ, ಇಲ್ಲಿ ಸಿಗ್ತಾ ಇದೆಯಾ ಹೇಗೆ ಅಂತ? ಮೇಡಮ್ ಇಲ್ಲಿ ಸಿಗ್ತಾ ಇದೆ, ಆದರೆ ತುಂಬಾ ಕಡೆ ತಿರುಗಿದೀವಿ ಮೇಡಮ್. ಸುಮಾರು ಒಂದು 10-12 ಕಿಲೋಮೀಟರ್ ಈ ಭಾಗದಲ್ಲಿ ಎಲ್ಲೂ ಇಲ್ಲಲ್ಲ, ಎಲ್ಲೋ ಒಂದ್ ಕಡೆ ಇಲ್ಲ ಮೇಡಮ್. ಇದೊಂದು ಬೆಳಗ್ಗೆ 10 ಗಂಟೆಯಿಂದ ಕಾಯ್ತಿದ್ದೀವಿ ಮೇಡಮ್. ಇದೆ ಮೇಡಮ್. ಬೆಳಿಗ್ಗೆ 10 ಗಂಟೆಯಿಂದ ಕಾಯ್ತಾ ಇದ್ದಾರೆ ಅಂತೆ. ನಾವು ಅಂದ್ಕೊಂಡ್ವಿ ಈಗ ಒಂದು 4-5 ಗಂಟೆಗಳ ಮುಂಚೆ ಬಂದಿದ್ದಾರೆ ಅಂತ. ಬೆಳಿಗ್ಗೆ 10 ಗಂಟೆಯಿಂದ ಕಾದವರಿಗೆ ಇನ್ನೂ ಕೂಡ LPG ಫ್ಯೂಯಲ್ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇವರಿಗೆ ತಿಂಗಳ ಸಂಬಳ ಅಂತ ಇಲ್ಲ, ಅವತ್ತೇನು ದುಡಿತೀವಿ ಅದು ಖರ್ಚು ಮಾಡಬೇಕು, ಅದರಲ್ಲಿ ಜೀವನವನ್ನು ನಡೆಸಬೇಕು. ಬೇರೆಯವರಿಗೇನೋ ತಿಂಗಳ ಸಂಬಳ ಇರುತ್ತೆ, ಆದರೆ ಇವತ್ತು ಇವ್ರದೆಲ್ಲ ದಿನದ ದುಡಿಮೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ರಾತ್ರಿ ಹಗಲು ಅನ್ನೋದು ಅಲ್ಲದೆ ಅವರು ಕ್ಯೂನಲ್ಲಿ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ. ಎಲ್ಲೋ ಒಂದು ಕಡೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಸಚಿವರು ಇವರ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಿತ್ತು. ಆದರೆ ಯಾವ ರೀತಿಯ ಪರಿಹಾರ ಅಥವಾ ಅವರ ಸಮಸ್ಯೆಗೆ ಸ್ಪಂದಿಸುವಂತಹ ಯಾವ ಪ್ರಯತ್ನಗಳು ಕೂಡ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಆಟೋಗಳ ಸಮಸ್ಯೆ ಅಂದ್ರೆ ಏನು, LPG ಫ್ಯೂಯಲ್ ಅನ್ನ ಹಾಕಿಸ್ಕೊಳ್ಳುವಂತಹ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಈ ಗ್ಯಾಸ್ ಬಂಕ್ಗಳು ಕೂಡ ಹಗಲು ದರೋಡೆಗಿಳಿದಿವೆ ಅಂತ ಹೇಳಲಾಗ್ತಾ ಇದೆ. ಸಾರ್ ಲೀಟ್ರು 130 ರೂಪೀಸ್ ಅಷ್ಟು ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ನೀಡಿ ಅಂತ ಆಹಾರ ಸಚಿವರಿಗೆ ಆಟೋ ಚಾಲಕರು ಕೈ ಮುಗಿದು ಬೇಡ್ಕೋತಾ ಇದ್ದಾರೆ. ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಬಂಕ್ ಮಾಲೀಕರನ್ನ ಕರೆಸಿ ಮಾತಾಡಿ, ಈ ತರ ಮಾಡಿದ್ರೆ ಹೆಂಗೆ, ಅವರು ನಾವಿಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಆಟೋ ಚಾಲಕರು ಕೇಳ್ಕೊಂಡಿದ್ದಾರೆ. ಆಟೋ ಚಾಲಕರಿಗೆ ಸಚಿವ ಮುನಿಯಪ್ಪ ಭರವಸೆ ನೀಡಿದ್ದಾರೆ. ಸಭೆ ನಡೆಸಿ ಆದಷ್ಟು ಬೇಗ ಏಪ್ರಿಲ್ 10ನೇ ತಾರೀಕು ಸಭೆ ನಡೆಸಿ ಸಮಸ್ಯೆಗೆ ಪರಿಹಾರ ಹೇಳ್ತೀವಿ ಅಂತ ಹೇಳ್ತಾರೆ. ನೋಡಿ, 9ನೇ ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಮುಗಿದ್ಮೇಲೆ ಏನೇ ಇದ್ರು ಎಲೆಕ್ಷನ್ ಮುಗಿದ್ಮೇಲೆ ಇವತ್ತು ಸಭೆ ಏನ್ ಮಾಡ್ತಾರೆ. ಆಹಾರ ಸಚಿವರು ಎಲೆಕ್ಷನ್ 1 ದಿನ 2 ದಿನ ಕ್ಯಾಂಪೇನ್ ಹೋಗ್ಬೋದು, ಅದ್ರ ಹೊರತಾಗಿ ಮಾಡ್ಬೋದಲ್ವಾ? ಇಲ್ಲಿ ಎಷ್ಟೋ ಸಾವಿರಾರು ಕುಟುಂಬಗಳು ಕಾಯ್ತಾ ಇದ್ದಾವೆ. ಮುನಿಯಪ್ಪ ಸರ್ ಸ್ವಲ್ಪ ಮುಂದೆ ಸರ್, ಮುನಿಯಪ್ಪ ಸರ್ ಒಂಚೂರು ಮುಂದೆ ಹೋಗಿ ಸರ್, ಮುನಿಯಪ್ಪ ಸರ್ ಹಂಗೆ ಒಂಚೂರು ಮುಂದೆ ಹೋಗಿ. ಆಟೋ ಚಾಲಕ ಗರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ, ಆದರೂ ಕೂಡ 100% ಅದು 3000 ಸಿಲಿಂಡ್ರೇ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು ಇವರಿಗೆ. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ, ಈ ಕೆಲಸ ನಾನು ಮಾಡ್ತೀನಿ. 10ನೇ ತಾರೀಕು ಮಾಡಿ. ಸರ್ಕಾರಿ ಬಂಕ್ಗಳಲ್ಲಿ ದರ ಏರಿಕೆ ಇಲ್ಲ, ಬಟ್ ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆ ಆಗ್ತದೆ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡ್ತೀನಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ, ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ, ಸಾಧ್ಯ. ಆದರೆ 58ರಿಂದ 135 ರೂಪಾಯಿ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ, ನಾವು ಕೂಡ ಸಹಕಾರ ಕೊಡಬೇಕಾಗ್ತದೆ. ಈಗ ಎಲ್ಲಿ ಬಂಕಲ್ಲಿ ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ರೆ
ಈ ಕಷ್ಟ ಬರ್ತಿರ್ಲಿಲ್ಲ ಭಾರತಕ್ಕೆ. ಆದರೂ ಕೂಡ ಹಾಗೂ ಮುನಿಯಪ್ಪ ಭರವಸೆ ಬೆನ್ನಲ್ಲೇ ಚಾಲಕರು ಅಸಮಾಧಾನಗೊಂಡಿದ್ದಾರೆ. ಎಲೆಕ್ಷನ್ ಮುಗಿದ ಏನು ಮಾಡೋಕ್ಕಾಗಲ್ಲ ಅಂತ, ಎಲೆಕ್ಷನ್ ಆಗೋವರೆಗೂ ಕಾಯಿರಿ ಅಂತ ಹೇಳಿದಾರಂತೆ ಆಹಾರ ಸಚಿವ. ಏಪ್ರಿಲ್ 10ನೇ ತಾರೀಕು ಮೀಟಿಂಗ್ ಮಾಡ್ತೀನಿ, ನಮ್ಮ ಜೀವನ ಹೇಗೆ ಎಲೆಕ್ಷನ್ ಮುಗಿಯೋವರೆಗೂ ಅಂತ ಆಟೋ ಚಾಲಕರು ನಮ್ಮ ಸಮಸ್ಯೆಗೆ ಯಾರು ಹೊಣೆ ಅಂತ ಹೈರಾಣಾಗಿದ್ದಾರೆ. ಮುನಿಯಪ್ಪ ಭೇಟಿ ಬೆನ್ನಲ್ಲೇ ಆಟೋ ಚಾಲಕರು ಅಸಮಾಧಾನ ಹೊರಹಾಕಿದ್ದಾರೆ. ಎಷ್ಟೊಂದು ದಿನಗಳಾಯ್ತು ಆಟೋ ಚಾಲಕರು ಈ ರೀತಿ ಪಾಪ ಹೈರಾಣಾಗಿ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಾರೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಕೂಗಿ 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 ಸರ್. ಆಟೋ LPGಗೆ ಹಾಹಾಕಾರ ಎದ್ದಿದ್ರೆ ಈ ನಡುವೆ ಸರ್ಕಾರದಿಂದ ಸರಿಯಾದ ರೀತಿಯಲ್ಲಿ ಸಹಕಾರ ಸಿಗ್ತಾ ಇಲ್ಲ ಅನ್ನೋ ಆರೋಪ ಒಂದು ಕಡೆ ಆದ್ರೆ, ಈ ನಡುವೆ ತಮ್ಮ ನೋವನ್ನು ಇವತ್ತು ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಮುಂದಿಟ್ಟಿದ್ದಾರೆ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಸಚಿವರನ್ನು ಕೂಡ ಭೇಟಿಯಾದ್ರಿ, ಮಾತುಕತೆ ಆಯ್ತು, ಏನಂದ್ರು ಸರ್? ಸರ್, ಸಚಿವರಿಗೆ ಏನ್ ಹೇಳಿದ್ದಾರೆ, ಇವತ್ತು ಮಧ್ಯಾಹ್ನ 12 ಗಂಟೆಯಲ್ಲಿ ಮೀಟಿಂಗ್ ಕರೀತಾರಂತೆ ಪ್ರೈವೇಟ್ ಅವ್ರನ್ನೆಲ್ಲ. ಯಾಕೆ ರೇಟ್ ಜಾಸ್ತಿ ಮಾಡಿದಾರೆ ಅಂತ ಹೇಳಿ. ಇವತ್ತು 12 ಗಂಟೆ ಅಂದ್ರೆ 10ನೇ ತಾರೀಕು ಅಂದ್ರೆ ಅಲ್ಲಲ್ಲ, ಇವತ್ತು 12 ಗಂಟೆಗೆ ಒಂದು ಮೀಟಿಂಗ್ ಮಾಡ್ತೀನಿ. ಇವತ್ತು 12 ಗಂಟೆ ನಂತರ ಈಗ ಎಲ್ಲರನ್ನ ಕರೆದು ಒಂದ್ಸಲ ಮೀಟಿಂಗ್ ಮಾಡಿ ಹೇಳ್ತೀನಿ. ಮತ್ತೆ ಐವಸಿ ಅವರಿಗೆ ಕಾಲ್ ಮಾಡಿದ್ರು ಗವರ್ಮೆಂಟ್ ಬಂಕ್ಗಳಿಗೆ. ಏನಾಗಿದೆ, ಈಗ 3000 ಸಿಲಿಂಡರ್ನ ಸಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂದ್ರು. ಈಗ ಅದಾದ್ಮೇಲೆ ಈಗ ಒಂದ್ಸಲ ಮಾತಾಡ್ತಾರಂತೆ ಸರ್. ನೆಕ್ಸ್ಟ್ ಈಗ 10ನೇ ತಾರೀಕು ಆದ್ಮೇಲೆ ಸಮಸ್ಯೆನ ಇನ್ನು 2-3 ದಿವಸ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಚಿವರಾಗಿದ್ದು. ಸಚಿವರ ಜೊತೆ ಮಾತುಕತೆ ಆದ್ಮೇಲೆ ಏನೋ ಭರವಸೆ ಇದೆಯಾ, ಏನಾಯ್ತು ಸರ್? ಅವರು ಭರವಸೆ ಕೊಟ್ಟಿದ್ದಾರೆ, ಈಡೇರಿಸ್ಕೊಬೇಕಾಗಿದ್ದು ಕರ್ತವ್ಯ ಅವ್ರದ್ದೇ. ಯಾಕಂದ್ರೆ ನಾವೆಲ್ಲ ಅವ್ರನ್ನೇ ನಂಬಿದೀವಿ. ಈಗ ಅವರೇ ನಮ್ಮನ್ನು ಕಾಪಾಡಬೇಕು. ಯಾಕೆಂದ್ರೆ ಡ್ರೈವರ್ಗಳು ಯಾರು ನಮ್ಮ ಮನೆಗಳಿಗೆ ಹೋಗ್ತಾ ಇಲ್ಲ ಸರ್. ಈ ಯಾವುದೇ ಗ್ಯಾಸ್ ಬಂಕ್ ಹತ್ರ ನೋಡಿದ್ರು ಕಿಲೋಮೀಟರ್ ಗಟ್ಟಲೆ ಕ್ಯೂ. ಈಗ ಬೆಳಗ್ಗೆ ಲೋಡ್ ಬರುತ್ತೆ ಅಂದ್ರೆ ಮಧ್ಯರಾತ್ರಿಯಿಂದನೇ ಹಾಕೊಂಡ್ ಕಾಯ್ತಾ ಇದ್ದಾರೆ ನಮಗೆ ಗ್ಯಾಸ್ ಸಿಗ್ಲಿ ಅಂತ. ಇದರಿಂದ ಅದು ಪ್ರೈವೇಟ್ ಅವರು ತುಂಬಾ ಸಮಸ್ಯೆ ಮಾಡಿದ್ದಾರೆ ಸರ್. 1 to ಡಬಲ್ ರೇಟ್ ಮಾಡೋದ್ರಿಂದ ಜೀವನ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಸರ್ ನಮಸ್ಕಾರ, ನಾವು ಪೀಸ್ ಆಟೋಯಿಂದ ನರಸಿಂಹ ಅಂತ. ಈ ಸಚಿವರ ಹತ್ರ ಭೇಟಿಗೋಸ್ಕರನೇ ಇವತ್ತು ಬಂದಿದ್ದು. ಯಾಕಂದರೆ ಗಂಟೆಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಗ್ಯಾಸ್ ಹಾಕಿಸ್ಕೊಂಡು, ಒಂದು ದಿವಸ ಗ್ಯಾಸ್ ಹಾಕಿಸ್ಕೊಂಡ್ರೆ ಮತ್ತೊಂದು ದಿವಸಕ್ಕೆ ನಾವು ಕ್ಯೂನಲ್ಲಿ ನಿಂತ್ಕೋಬೇಕಾಗ ಪರಿಸ್ಥಿತಿ ಬಂದಿದೆ. ಸಂಪಾದನೆ ನೋಡಿದ್ರೆ ಶೂನ್ಯ. ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಅಂತಾಗಿತ್ತು, ಅದ್ರ ಜೊತೆಗೆ ಇದು ಬಂತು. ಬೈಕ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ನಿಲ್ಲಿಲ್ಲ. ನಮ್ಗೆ ಅದ್ರ ಮಧ್ಯದಲ್ಲಿ ಈಗ ತೊಂದರೆನೂ ಜಾಸ್ತಿ ಆಗ್ತಾ ಇದೆ. ಒಂದು ದಿವಸದ ನಾವು ಸಂಪಾದನೆ ಮಾಡಬೇಕು ಅಂದರೆ 1000 ರೂಪಾಯಿ ಸಂಪಾದನೆ ಮಾಡೋರಿಗೆ ಇವತ್ತಿನ ದಿವಸದ ಪರಿಸ್ಥಿತಿ ನೋಡಿದ್ರೆ ಅರ್ಧ ದಿವಸ ಅಲ್ಲೇ ಟೈಮ್ ಪಾಸ್ ಮಾಡಿದ್ರೆ ನಾವು 1000 ರೂಪಾಯಿ ಸಂಪಾದನೆ ಮಾಡೋಕೆ ಆಗ್ತಾ ಇಲ್ಲ. ಜೀವನ ನಡೆಸಬೇಕು ಅಂದರೆ ತುಂಬ ಕಷ್ಟ ಜೀವನ ನಡೆಸೋ ಸ್ಥಿತಿಗೆ ಬಂದಿದೆ. ಇವತ್ತು ಯಾವ ಇದರಲ್ಲಿ ಹೋಟ್ಲಲ್ಲಿ ಊಟ ಮಾಡಬೇಕು ಅಂದ್ರೂ ಯೋಚನೆ ಮಾಡೋ ಪರಿಸ್ಥಿತಿ ಇರುವಾಗ ನಾವೇನು ಮಾಡ್ಬೋದು? ಅದಕ್ಕೆ ಸಚಿವರನ್ನ ಭೇಟಿ ಮಾಡಿದ್ದೀವಿ. ಅವರು ಒಂದು 10ನೇ ತಾರೀಕು ಒಳಗಡೆ ನಾನು ಯಾವುದಕ್ಕೂ ಮೀಟಿಂಗ್ ಕರೆಸಿ ಇದು ಮಾಡ್ತೀನಿ ಸರ್. 10ನೇ ತಾರೀಕು ಯಾಕಂತ ಅವರು ಇವತ್ತು ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ನಂತರ ಎಲೆಕ್ಷನ್ನಲ್ಲಿ ನಾವು ನಿಮ್ಮನ್ನ ಇದು ಮಾಡ್ತೀವಿ ಅಂತ. ಪೀಸಾ ಆಟೋ ಸಂಘಟನೆ ಅಧ್ಯಕ್ಷರಾಗಿರುವಂತಹ ರಘು ಇದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಇವತ್ತು ಸಚಿವರನ್ನು ಭೇಟಿಯಾದ್ರು, ಅವ್ರು 10ನೇ ತಾರೀಕಿನ ನಂತರ ಮಾತುಕತೆ ಆಡ್ತೀನಿ ಅಂತಂದ್ರೆ ಇದು ನಿಮ್ಗೆ ಓಕೆ ಇದೆ ಹೆಂಗೆ? ಸರ್, ಅದೇ ಅವ್ರ ಮನೆ ಹತ್ರ ಬಂದಾಗ ಈ ರೀತಿ ಹೇಳೋದು, ಇದು ನಮ್ಮ ಮುಂಚೆನೆ ಅವ್ರ ಮಾಧ್ಯಮದಲ್ಲಿ ಹೇಳ್ಬೋದಿತ್ತು ನಾವು ಚಾಲಕರ ಪರ ಇದ್ದೀವಿ ಅಂತೇಳಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಮೋದಿ ಅವ್ರ ಮನೆಗೆ ಹೋಗಿ ಅಂತ. ನಾವು ಕರ್ನಾಟಕದಲ್ಲಿರೋದು ನಮ್ಮ ಸರ್ಕಾರದ ನಾವು ಕೇಳೋದು ಬಿಟ್ಟು ನಾವು ಹೋಗಿ ಮೋದಿ ಅವ್ರನ್ನ ಡೆಲ್ಲಿಗೆ ಹೋಗಿ ಕೇಳಿ ಅಂತ ಹೇಳೋದು ಉದ್ದಾಟನ ಸರಿಯಾಗಿಲ್ಲ. ಬನ್ನಿ ಮನೆ ಹತ್ರ ಅಂತ ಹೇಳಿದ್ರು, ಆಹ್ವಾನ ಕೊಟ್ಟಿದ್ರು ಮುನಿಯಪ್ಪ ಅವರು. ನಾವು ಹೇಳಿದ ಮನೆ ಹತ್ರ ಹೋಗ್ತೀವಿ ಅಂದಾಗ ಕಾಫಿ ಟೀ ಕೊಡ್ತೀವಿ ಅಂದರು. ಹಿಂಗೆ ರೋಡಲ್ಲಿ ನಿಲ್ಲಿಸಿ ಆಗ್ಲೇ ಹೊರಟು ಹೋಗ್ತಾ ಇದಾರೆ. ನೋಡೋಣ ಯಾವ ರೀತಿ. ಸಚಿವರ ಕರೆದ್ರಲ್ಲ, ನೀವು ಈ ರೀತಿ ಬರ್ತಿರೋದು ಗೊತ್ತಾಗಿ ಆಮೇಲೆ ಅವ್ರ ಮಾತುಕತೆ ಮುಂದಾದ್ರೆ ನಾವು ಯಾವಾಗ ನಿಮ್ಮ ಮಾಧ್ಯಮಗಳ ಮುಖಾಂತರ ಏನು ನಮ್ಮ ಕಷ್ಟನ ಹೇಳ್ಕೊಂಡ್ವಿ, ಸಚಿವರ ಮುನಿಯಪ್ಪ ಅವ್ರ ಮನೆ ಹತ್ರ ನಾವು ಸೋಮವಾರ ಬೆಳಗ್ಗೆ ಹೋಗ್ತೀವಿ ಅಂತ ಹೇಳ್ಕೊಂಡ್ವಿ. ಆ ಹೇಳಿಕೆ ನಂತರ ಅವರು ಮನೆ ಹತ್ರ ಬಂದರೆ ಸ್ವಾಗತ ಮಾಡ್ತೀನಿ ಅಂತೇಳಿ, ಈಗ ಮಾತಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ 10ನೇ ತಾರೀಕು ಅಂತ
ಹೇಳಿದ್ದಾರೆ. ಅಷ್ಟರೊಳಗಡೆ ಏನು ಸಚಿವರ ಭೇಟಿ ನಂತರ ಆಟೋ ಚಾಲಕರ ಆಕ್ರೋಶದ ಮಾತು, ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಅನ್ನೋ ಆಕ್ರೋಶವನ್ನು ಕೂಡ ಇದೀಗ ಇಲ್ಲಿರುವಂತಹ ಚಾಲಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಷ್ಟೆಲ್ಲ ಆದರೂ ಕೂಡ ದಿನೇ ದಿನೇ ಆಟೋಗಳಿಗೆ ಈ LPG ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕಾರಾವೇ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಕಾರಾವೇ ಸಿಡಿದೆದ್ದಿದೆ. ನಾರಾಯಣಗೌಡ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ. ಉಪಚುನಾವಣೆ ಬಿಟ್ಟು ಜನರ ಸಮಸ್ಯೆಗೆ ಧ್ವನಿಯಾಗಿ ದರ ಏರಿಸಿದ ಬಂಕ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಾರಾಯಣಗೌಡ ಆಗ್ರಹಿಸಿದ್ದಾರೆ. ಒಂದು ವೇಳೆ ಆಟೋ ಚಾಲಕರ ಸಮಸ್ಯೆ ತುರ್ತಾಗಿ ಬಗೆಹರಿದಿಲ್ಲ ಅಂತಂದ್ರೆ ನಾವು ಇನ್ನಷ್ಟು ಬಂಕ್ಗಳಿಗೆ ನುಗ್ಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. LPG ಗ್ಯಾಸ್ ಸಿಗ್ತಿಲ್ಲ, ಹೀಗಾಗಿ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ ಆದರೂ ಸಂಜೆವರೆಗೂ ಕ್ಯೂ ನಿಂತು ಈಗ ಗ್ಯಾಸ್ ಹಾಕಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಇದೀಗ ಕರವೇ ನಾರಾಯಣಗೌಡರು ಅಸಮಾಧಾನ, ಆಕ್ರೋಶ ಹೊರ ಹಾಕ್ತಿದ್ದಾರೆ. ನಮ್ಮ ಜೊತೆಗೆ ಕರವೇ ನಾರಾಯಣಗೌಡರು ಅವರೇ ಮಾತಾಡಿಸ್ತೀನಿ. ಸರ್, ಬೆಳಗ್ಗೆ ಎದ್ದರೆ ಆಟೋ ಕ್ಯೂ ಸುಮಾರು ಮಾರೋದೇ ಇರುತ್ತೆ, ಗ್ಯಾಸ್ ಸಿಗ್ತಿಲ್ಲ, ಅದು ಗ್ಯಾಸ್ ದುಪ್ಪಟ್ಟಾಗಿದೆ, ತುಂಬ ಸಮಸ್ಯೆಗೆ ಒಳಗಾಗಿದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ ಎಂಬುದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ರಾಜ್ಯ ಸರ್ಕಾರ ಆಟೋ ಚಾಲಕರ ಕೊರತೆ ಏನಿದೆ, ಇವತ್ತು ಸಮಸ್ಯೆಗಳೇನಿದೆ, ಅದರಲ್ಲೂ ಭಾರಿ ವಿಶೇಷವಾಗಿ ಈ ಸಂದರ್ಭಕ್ಕೆ ಅವರಿಗೆ LPG ಗ್ಯಾಸ್ ಸಿಲಿಂಡರ್ ಸಿಗದೆ ತುಂಬ ಪರದಾಡುವಂಥ ಪರಿಸ್ಥಿತಿ ಇದೆ. ಒಬ್ಬ ಆಟೋ ಚಾಲಕ ಪ್ರತಿದಿನ ಅವನು 100 ರೂಪಾಯಿ ಸಂಪಾದನೆ ಮಾಡಿಕೊಂಡು ಹೋದರೆ ಅವನ ಮನೆಯಲ್ಲಿ ಅವನಿಗೆ ಊಟ. ಆ ಪರಿಸ್ಥಿತಿಯಲ್ಲಿ, ಆ ಕಷ್ಟದಲ್ಲಿ, ಆ ನಷ್ಟದಲ್ಲಿ ಒಬ್ಬ ಆಟೋ ಚಾಲಕ ಇರ್ತಾನೆ. ಇವತ್ತು ಸರ್ಕಾರ ತಕ್ಷಣ ಆಟೋ ಚಾಲಕರ ಕಷ್ಟಕ್ಕೆ ನೆರವಿಗೆ ನಿಂತುಕೊಳ್ಳುವಂಥದ್ದು ಆಗಬೇಕು. ನಿಮ್ಮ ರಾಜಕಾರಣ, ನಿಮ್ಮ ಚುನಾವಣೆ ವ್ಯವಸ್ಥೆ ಅದೇನೇ ಇರಲಿ, ಅದಕ್ಕೆ ಯಾವುದೋ ಬಡಪಾಯಿಗಳ ಹೊಟ್ಟೆ ಮೇಲೆ ಬರೆ ಹಾಕೋ ಕೆಲಸ ಆಗಬಾರ್ದು. ಮಾನ್ಯ ಮುನಿಯಪ್ಪನವರು ಆಹಾರ ಸಚಿವರು, ನಿಮಗೆ ಬರುವಂಥ ವಿಚಾರ ಇದು, ನೀವು ಗಮನಿಸಬೇಕು. ಈ ಕಡೆ ಬೇಕಾದ್ರೆ ನೀವು ಚುನಾವಣೆಯ ಪ್ರಚಾರಕ್ಕೆ ಹೋಗದೇ ಇದ್ದರೂ ಚಿಂತೆ ಇಲ್ಲ. ಮುನಿಯಪ್ಪನವರೇ, ನನ್ನ ನಾಡಿನ ಬಡಪಾಯಿ ಆಟೋ ಚಾಲಕರು, ಅವರ ಬದುಕಿನ ಬಗ್ಗೆ ನಿಮಗೆ ಕಾಳಜಿ ಇರಬೇಕು ಮುನಿಯಪ್ಪನವ್ರಿಗೆ. ಅದು ಬಿಟ್ಟು ನೀವು ಚುನಾವಣೆ ಪ್ರಚಾರಕ್ಕೆ, ರಾಜಕಾರಣಕ್ಕೆ ನಿಮ್ಮನ್ನು ನೀವು ಹೋಗಿ ಅಲ್ಲಿ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಹೋದರೆ ಆ ಆಟೋ ಚಾಲಕರು ದಿನನಿತ್ಯ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಸುಮಾರು 1-1.5 ಕಿಲೋಮೀಟ್ರು ಕ್ಯೂ ನಿಂತ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಈಗ. ಅದಕ್ಕೋಸ್ಕರ ಮುನಿಯಪ್ಪನವರು, ನೀವು ಈ ಕಡೆ ಗಮನ ಹರಿಸಿ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ತಾವು ತಕ್ಷಣ ಸಚಿವರ ಗಮನಕ್ಕೆ ತರಬೇಕು. ಆಟೋ ಚಾಲಕರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ತಕ್ಷಣ ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಸರ್, ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.